ಸೊ ಇದು ವರ್ಷದಲ್ಲಿ ಒಂದು ತಿಂಗಳು ಮಾತ್ರ ಓಪನ್ ಇರ್ತದೆ. ಸೊ ಇವತ್ತು ಮತ್ತೆ ನಾ 2 ದಿನದ ಸೋಲೋ ರೈಡ್ ಟ್ರಿಪ್ ಪ್ಲಾನ್ ಅನ್ನು ಇಟ್ಕೊಂಡಿದ್ದೀನಿ. ಶಿವನೇ ಭವಹರನೆ ಚಿದಂಬರನೆ ಜಟೋದರ ನೀಲಕಂಠ ಗಜ ಚರ್ಮಾಂಬರನೆ ಭವಾನಿ ಹುಲಿ ಚರ್ಮಾಂಬರನೆ ಶಿವನೇ ಭವಹರನೆ ಚಿದಂಬರನೆ ಜಟೋದರ ನೀಲ. ಸ್ನೇಹಿತರೆ, ನಾವು ಇವತ್ತು ಎಲ್ಲಿ ಹೊಂಟಿಪ್ಪ ಅಂತಂದ್ರೆ ದಕ್ಷಿಣ ಕಾಶಿ ಎಂದೇ ಫೇಮಸ್ ಆದಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ದೇವರುಗಳು ಒಟ್ಟಾಗಿ ಸೇರಿರುವ ಜಾಗ ಕೊಟ್ಟಿಯೂರು. ಅದು ವೈಶಾಖ ಮಾಸದಲ್ಲಿ ಮಾತ್ರ ಓಪನ್ ಇರುತ್ತೆ. ಹೀಗಾಗಿ ನಾವು ಈಗ ಅಲ್ಲಿ ಒಂದು ಸೋಲೋ ರೈಡ್ ಅನ್ನು ಇಟ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ರೂಲ್ಸ್ ಅಲ್ಲಿ ನೋಡೇ ಇರ್ತೀರಾ. ಕೊಟ್ಟಿಯೂರಲ್ಲಿ ಮೇಂಟೆನೆನ್ಸ್ ಸರಿ ಇಲ್ಲ, ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಾ ಇದೆ, ಯಾರು ಕನ್ನಡಿಗರಲ್ಲಿ ಬರ್ಲೇಬೇಡಿ ಅಂತ ಹೇಳಿ ಸಿಕ್ಕಾಪಟ್ಟೆ ರೀಲ್ಸ್ ವೈರಲ್ ಆಗ್ತಾ ಇದಾವೆ. ವೀಕೆಂಡ್ ಅಲ್ಲಿ ಹೋದ್ರೆ ಅಷ್ಟು ಕಾಮನ್ ಆಗಿ ಆಗುತ್ತೆ, ಅವಾಗ ಮೇಂಟೆನೆನ್ಸ್ ಸ್ವಲ್ಪ ತೊಂದರೆ ಆಗೇ ಆಗುತ್ತೆ. ಸೊ ಹೀಗಾಗಿ ನಾವು ವೀಕೆಂಡ್ ಅಲ್ಲಿ ಅಲ್ಲ, ಇವಾಗ ಮಿಡ್ ವೀಕ್ ಅಲ್ಲಿ, ಇದು ಇವತ್ತು ಬುಧವಾರ, ಇದು ವೀಕೆಂಡ್ ಅಲ್ಲ, ಇದು ಮಿಡ್ ವೀಕ್ ಅಲ್ಲ. ಸೊ ಇವತ್ತು ಮತ್ತೆ ನಾ 2 ದಿನದ ಸೋಲೋ ರೈಡ್ ಟ್ರಿಪ್ ಪ್ಲಾನ್ ಅನ್ನು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗಿ ಬರೋಣ, ದಕ್ಷಿಣ ಕಾಶಿ ಹೇಗಿದೆ ನೋಡ್ಕೊಂಡ್ ಬರೋಣ, ಹಾಗೆ ಅಲ್ಲಿ ಕನ್ನಡಿಗರ ಮೇಲೆ ಯಾವ ತರ ಟ್ರೀಟ್ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರೋಣ. ಸ್ನೇಹಿತರೆ, ನಮ್ ಚಾನಲ್ ಬಂದ್ಬಿಟ್ಟು ಮಧು ಕೇರ್ ಆಫ್ ಕರ್ನಾಡು. ನಮ್ ಚಾನಲ್ ನಲ್ಲಿ ಟ್ರಾವೆಲಿಂಗ್, ರೈಡಿಂಗ್ ಹಾಗೆ ಹೊಸ ಹೊಸ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಕ್ಕಂತ ವಿಡಿಯೋಗಳು ಬರ್ತಾ ಇರ್ತವೆ. ನೀವು ರೈಡಿಂಗ್ ಅನ್ನ ಇಷ್ಟಪಡೋರಿದ್ರೆ, ಟ್ರಾವೆಲಿಂಗ್ ಅನ್ನ ಇಷ್ಟಪಡೋರಿದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಾವೀಗ ಉಡುಪಿಯಿಂದ ಪಡುಬಿದ್ರೆ ಟೋಲ್ ಅಂತ ಬರುತ್ತೆ, ಅಲ್ಲಿ ಬಂದ್ವಿ. ಆಕ್ಚುಲಿ ಬೇಗನೆ ಬರ್ತಿದ್ವಿ, ದಾರಿ ಮತ್ತೆ ಒಂದ್ ಸ್ವಲ್ಪ ಡ್ರಾಮಾ ಆಯ್ತು. ಏನಾಯ್ತು ಅಂದ್ರೆ, ಹಿಂದ್ಗಡೆ ಕಟ್ಕೊಂಡಿದ್ದೀನಲ್ಲ ಬ್ಯಾಗ್, ಆ ಬ್ಯಾಗ್ ಲೆಫ್ಟ್ ಸೈಡ್ ವಾಲ್ ಬಿಟ್ಟೈತೆ. ಹಿಂದ್ಗಡೆ ಒಂದು ಕೊಡೆ ಕಟ್ಟಿದ್ದೆ, ಕೊಡೆ ಅಂಬ್ರೇಲಾ, ಅದು ಎಲ್ಲೋ ಬಿದ್ದೋಗೈತೆ. ಸೊ ಅದನ್ನ ಸ್ವಲ್ಪ ಗಾಡಿನ ಸ್ಟಾಪ್ ಮಾಡಿ ಅದನ್ನ ಮತ್ತೆ ಬಿಚ್ಚಿ ಮತ್ತೊಂದ್ಸರಿ ಕಟ್ಕೊಂಡು ಬರೋದ್ರಾಗೆ ಒಂದ್ ಸ್ವಲ್ಪ ಲೇಟ್ ಆಯ್ತು. ಸೊ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ನಾವು. ಈ ತರ ಎಲ್ಲ ಡ್ರಾಮಾ ಮಾಡ್ಕೊಂತ ಹೋದ್ರೆ ಲೇಟ್ ಆಗೇ ಆಗತ್ತೆ. ಸೊ ಇದು ನೋಡಿ ಪಡುಬಿದ್ರೆ ಟೋಲ್. ಪಡುಬಿದ್ರೆ ಟೋಲ್ ಏನಿದೆಯಲ್ಲ, ಇಲ್ಲಿಂದ ಮಂಗಳೂರು ಸಿಟಿ ಬಾರ್ಡರ್ ಇದು. ಸೊ ಇಲ್ಲಿಂದ ಒಳಗೆ 30 ಕಿಲೋಮೀಟರ್ ಹೋದ್ರೆ ನಾವು ಮೇನ್ ಮಂಗಳೂರು ಸಿಟಿಯನ್ನ ಎಂಟರ್ ಆಗ್ತೀವಿ. ಸೊ ನಾನು ನಿಮ್ಗೆ ಯಾವ್ದು ಹೇಳಿದ್ನಲ್ಲ, ನನ್ನ ರೂಟ್ ಬಂದ್ಬಿಟ್ಟು ಉಡುಪಿ ಬಿಟ್ಟಿದ್ದೀನಿ. ಉಡುಪಿಯಿಂದ ಮಂಗಳೂರು, ಅಲ್ಲಿಂದ ಕಾಸರಗೋಡು, ಅಲ್ಲಿಂದ ಕಣ್ಣೂರು, ಕಣ್ಣೂರಿಂದ ಲೆಫ್ಟ್ ತಗೊಂಡು ಹಿರೇಟಿಗೆ ಹೋಗೋದು, ಹಿರೇಟಿಯಿಂದ ಕೊಟ್ಟಿಯೂರು. ಸೊ ಈ ಪ್ಲಾನ್ ಇತ್ತು. ಅಂದ್ರೆ ನಂದೇನಕ್ಕೆ ಪ್ಲಾನ್ ಅಂದ್ರೆ, ಮಂಗಳೂರಲ್ಲಿ ಎಲ್ಲಾದ್ರೂ ಒಂದ್ ಸ್ವಲ್ಪ ನಾಷ್ಟ ಮಾಡೋಣ ಅನ್ಕೊಂಡೆ. ಸೊ ಇವಾಗಿನ ಟೈಮ್ 6 ಗಂಟೆ 10 ನಿಮಿಷ ಆಗಿದೆ. ಸೊ ಇಷ್ಟು ಬೇಗ ನಾಷ್ಟ ಆಗಲ್ಲ, ನೋಡೋಣ. ನನ್ಗನ್ಸೋ ಮಟ್ಟಿಗೆ ಆಲ್ಮೋಸ್ಟ್ ಆಲ್ ನಾನು ಕಾಸರಗೋಡಲ್ಲೇ ನಾಷ್ಟ ಮಾಡ್ಬೋದು, ಅಲ್ಲೇ ನಾಷ್ಟ ಮಾಡುವ. ಬೆಳಿಗ್ಗೆ ಬೇಗ ಎದ್ಬಿಟ್ಟಿದ್ದೀನಲ್ಲ, ಹಸಿವಾಗ್ತಾ ಇದೆ. ಬೆಳಿಗ್ಗೆ ಬೇಗ ಎದ್ದಾಗ ಅದು ಹಸಿವಿನ ಫೀಲ್ ಆಗುತ್ತಲ್ಲ, ಆ ತರ ಆಗ್ತಾ ಇದೆ ನಂಗೆ. ಓ ಮೈ ಗಾಡ್, ಆ ಬೋರ್ಡ್ ನೋಡ್ಲೇ ಇಲ್ಲ ನಾನು. ದೊಡ್ಡದಾಗಿ ಏನೋ ಬೋರ್ಡ್ ಹಾಕಾರಲ್ಲಿ. ಇದು ಕೇರಳ ಇದೆ ಆಕ್ಚುಲಿ. ಇಲ್ಲಿ ನೋಡಿ ಕೇರಳದಲ್ಲಿ ಯಾವ ತರ ಐತೆ. ಇದು ನ್ಯಾಷನಲ್ ಹೈವೇ ಇದೆ ಅಲ್ವಾ. ಇವಾಗ ಜಸ್ಟ್ ಮಂಗಳೂರು ಸಿಟಿ ದಾಟಿದೆ ನಾನು. ಮಂಗಳೂರು ಸಿಟಿ ಅಂದ್ರೆ ಒಂದು ಟೋಲ್ ಬರುತ್ತೆ, ಮಂಗಳೂರು ಸಿಟಿ ದಾಟಿದ ಕೊಳ್ಳೆ ಒಂದು ಟೋಲ್. ಆ ಟೋಲ್ ದಾಟಿದ ಕೊಳ್ಳೆ ಕೇರಳ ಸ್ಟಾರ್ಟ್. ಈ ಹೈವೇದಲ್ಲಿ ಏನೈತಿ, ಸೈಕಲ್, ಬೈಕ್, ಆಟೋ, ಈ ಚಕ್ಕಡಿ ಮತ್ತೆ ಟ್ರಾಕ್ಟರ್, ಈ ತರ ಯಾವ್ದು ಹೋಗಂಗಿಲ್ಲ. ನಾನು ಆಲ್ಮೋಸ್ಟ್ ಅಲ್ಲಿ ಹೋಗ್ಬಿಟ್ಟಿದ್ದೀನಿ ಅರ್ಧಕ್ಕೆ. ಒಂದ್ ಸ್ವಲ್ಪ ಹೋಗಿದ್ದೆ ಅಷ್ಟೇ, ಹೋಗಿ ಮತ್ತೆ ವಾಪಸ್ ತಿರ್ಗಿಸ್ಕೊಂಡ್ ಬಂದೆ. ಸೊ ನಾ ಬೋರ್ಡ್ ನೋಡಿದ್ಮೇಲೆ ಗೊತ್ತಾಯ್ತು ನಾನು ಕೇರಳ ಎಂಟ್ರಿ ಆಗಿದ್ದೀನಿ ಅಂತೇಳಿ. ಆಲ್ಮೋಸ್ಟ್ ಅಲ್ಲಿ ಮಂಗಳೂರು ಸಿಟಿ ಮತ್ತೆ ಈ ಕೇರಳ ಹೊಂದ್ಕೊಂಡ್ಬಿಟ್ಟಿದೆ. ಮಧ್ಯೆ ಒಂದು ಇದೆಯಾ ಟೋಲ್ ಅಷ್ಟೇ, ಆ ಟೋಲ್ ಒಂದ್ ಬಿಟ್ರೆ ಮಂಗಳೂರು ಸಿಟಿ ಮತ್ತೆ ಕೇರಳ ಆಲ್ಮೋಸ್ಟ್ ಅಲ್ಲೆಲ್ಲ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಅಫಿಷಿಯಲ್ ಆಗಿ ವೆಲ್ಕಮ್ ಟು ಗಾಡ್ಸ್ ಓನ್ ಕಂಟ್ರಿ ಆರ್ ಗಾಡ್ಸ್ ಓನ್ ಲ್ಯಾಂಡ್ ಕೇರಳ. ಟೋಲ್ ಅನ್ನ ದಾಟಿದ್ಕೊಳ್ಳೆ ಫಸ್ಟ್ ಬರೋವರು ಕುಂಜುತ್ತೂರು, ಆಮೇಲೆ ಇಲ್ಲಿಂದ ಮಂಜೇಶ್ವರ 1 ಕಿಲೋಮೀಟರ್ ಅಂತ ಹೇಳ್ತಾರೆ. ಸೊ ಇವಾಗ ಜಸ್ಟ್ ಮಳೆ ಆದಂಗಿದೆ ಇಲ್ಲಿ. ಇವಾಗ ರೋಡ್ ಮೇಲಿನ ನೀರಿದೆ ನೋಡಿ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಕಾಸರಗೋಡು ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಐತೆ. ನೋಡೋಣ ನಾಷ್ಟ ಎಲ್ಲಿ ಮಾಡಕ್ಕಾಗುತ್ತೋ ಮಾಡುವ, ಇಲ್ಲಾಂದ್ರೆ ಡೈರೆಕ್ಟ್ ಕಣ್ಣೂರಿಗೆ ಹೊಡೆದು ಬಿಡುವ. ಸ್ನೇಹಿತರೆ ನೋಡಿ, ಆ ಕಡೆ ಒಂದು ಸರ್ವಿಸ್ ರೋಡ್ ಇದೆ, ಈ ಕಡೆ ಇದು ಹೈವೇ ಇದೆ. ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಈ ರೋಡಲ್ಲಿ ಬೈಕು, ಆಟೋ, ಸೊ ಈ ತರ ಸಣ್ಣ ಪುಟ್ಟ ವೆಹಿಕಲ್ಸ್ ಹೋಗಂಗಿಲ್ಲ ಅಂತ ಹೇಳಿ. ಆದ್ರೆ ಅದೇ ರೋಡಲ್ಲಿ ಎಷ್ಟು ದೂರ ಅಂತ ಹೋಗೋದು? ಸೊ ಅದಕ್ಕೆ ಅಲ್ಲಿ ಪಬ್ಲಿಕ್ ನ ಹತ್ರ ಕೇಳಿದೆ ನಾನು, ಇಲ್ಲೇ ಕೇರಳದವ್ರನ್ನೇ. ಇಲ್ಲ ಹೋಗ್ಬೋದು, ಸ್ಟ್ರೈಟ್ ಆಗಿ ಹೋಗಿ ಏನ್ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಈ ಹೈವೇನೆ ತಗೊಂಡಿದ್ದೀನಿ. ಸೊ ಇದೇ ರೋಡಲ್ಲಿ ಇವಾಗ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗೋದು. ನೆಕ್ಸ್ಟ್ ಮುಂದೆ ಯಾರಾದ್ರೂ ಸಿಕ್ಕಾಗ ಈ ರೋಡಲ್ಲಿ ಬೈಕ್ ಅಲೋ ಇಲ್ಲ ಅಂದ್ಮೇಲೆ ಮತ್ತೆ ಕೆಳಗೆ ಸರ್ವಿಸ್ ರೋಡಿಗೆ ಇಳಿಸೋದು. ಇದೇ ಸರ್ವಿಸ್ ರೋಡ್ ಎಲ್ಲಿವರೆಗೂ ಅಂತ ಐತೆ ನೋಡುವ. ಈ ತರ ಜರ್ನಿ ಮಾಡಿದ್ರೆ ಗೊತ್ತಾಗುವ ಹೊರಗಡೆ ಇನ್ನ ಏನೇನ್ ಐತೆ, ಯಾವ ತರ ಐತೆ ಅಂತೇಳಿ. ನನಗೆ ಕೇರಳದ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಕೇರಳ ಬರ್ತಿರೋದು.
ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಜಾಗನ ನೋಡಿದ್ದೀನಿ. ಈ ಔಟ್ ಆಫ್ ಸ್ಟೇಟ್ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು. ಆ ಹೈವೇನ ಬಿಟ್ಟು ಸರ್ವಿಸ್ ರೋಡಿಗೆ ತಗೊಂಡೆ. ಆಕ್ಚುಲಿ ಇದು ಕಾಸರಗೋಡು. ಸೊ ಇಲ್ಲೇ ನಾಷ್ಟ ಮಾಡುವ. ಆಗ್ಲೇ ಹೇಳಿದ್ನಲ್ಲ ನಾನು ನಿಮಗೆ ಹೊಟ್ಟೆ ತುಂಬಾ ಹಸ್ತಿತ್ತು ಅಂತೇಳಿ. ಯಾವ್ದಾದ್ರು ಒಂದು ಹೋಟ್ಲ್ ನೋಡ್ಕೊಂಡು ನಾಷ್ಟ ಮಾಡೋಣ. ಸೊ ನಿಮ್ಗೆ ಆಗ್ಲೇ ಹೇಳಿದೆ ಸರ್ವಿಸ್ ರೋಡ್ ಎಷ್ಟು ದೂರ ಅಂತ ಮಾಡಿರ್ತಾರೆ, ಹೈವೇದಲ್ಲೇ ಹೋಗೋಣ ಅಂತೇಳಿ. ಆದ್ರೆ ಈ ಸರ್ವಿಸ್ ರೋಡ್ ಎಲ್ಲಿಂದ ಅಂದ್ರೆ ನಾವು ಮಂಗಳೂರು ಸಿಟಿ ಪಾಸ್ ಆಗಿ ಕೇರಳ ಬಾರ್ಡರ್ ಎಂಟ್ರ್ ಆದ ಕೂಡಲೇ ಸ್ಟಾರ್ಟ್ ಆಗಿರೋ ಈ ಸರ್ವಿಸ್ ರೋಡು ಇಲ್ಲಿವರೆಗೂ ಮುಗುದಿಲ್ಲ. ಎಷ್ಟು ಕ್ಲಿಯರ್ ಆಗಿ, ಎಷ್ಟು ಕ್ಲೀನ್ ಆಗಿ, ಎಷ್ಟು ನೈಸ್ ಆಗಿತ್ತಂದ್ರೆ ರೋಡು, ನಿಜ ಮಾರ್ರೆ. ಎಷ್ಟು ಕೇರಳ ಮಾತ್ರ ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟು ಒಂದು ಅಟ್ರಾಕ್ಷನ್ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಮತ್ತೆ ಇದು ನೋಡಿ ಫ್ಲೈ ಓವರ್ ಕೆಳಗಡೆ ನೋಡಿ ಎಲ್ಲಾ ಪಿಲ್ಲರ್ಸ್ಗೂ ಇಲ್ಲಿ ಕಾಣ್ತದಲ್ಲ ನ್ಯಾಷನಲ್ ಹೈವೇ ಅಥಾರಿಟಿ ಅಂತ ಹೇಳಿ NSAI, ಎಲ್ಲಾ ಪಿಲ್ಲರ್ಸ್ಗೂ ಬ್ಲೂ ಅಂಡ್ ವೈಟ್ ಪೇಂಟ್ ಮಾಡೋರೆ. ಆ ತರ ಈ ತರ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಹಾಕೋದು, ರಾಜಕೀಯ ಫ್ಲೆಕ್ಸ್ ಹಾಕೋದು ಏನೂ ಇಲ್ಲ. ಮತ್ತೆ ಕೆಳಗಡೆ ನೋಡಿ ಫ್ಲೈ ಓವರ್ ಕೆಳಗಡೆ ಒಂದೇ ಕಲರ್ ಮೇಂಟೈನ್ ಮಾಡೋರೆ. ಎಷ್ಟು ಚೆನ್ನಾಗಿ, ಎಷ್ಟು ಕ್ಲೀನ್ ಆಗಿ, ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಇವರು ಕೇರಳನ. ನಿಜ ನನಗೆ ತುಂಬಾ ಖುಷಿ ಆಯ್ತು ನೋಡಿದ ಕೂಡಲೇ ಇದನ್ನ. ಆಕ್ಚುಲಿ ನಾವು ನಮ್ಮ ರಾಜ್ಯ ಆಯ್ತು, ನಮ್ಮ ದೇಶ ಆಯ್ತು, ನಾವು ಬರೀ ಬೇರೆ ದೇಶಕ್ಕೆ, ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡ್ತಾನೆ ಹೋಗ್ತಿದ್ದೀವಿ ಬಿಟ್ರೆ ನಮ್ಮ ರಾಜ್ಯ ನೋಡಿ ಕಲ್ಕೋಲಿ ಇವರು ಅಂತ ಹೇಳೋಂತ ಪಾಯಿಂಟ್ಸ್ ಯಾವುದೂ ಇಲ್ಲ ಅನ್ಸುತ್ತೆ. ಒಂದೊಂದ್ಸರಿ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಈ ತರ ಎಲ್ಲ ನೋಡಿದಾಗ. ನಾವು ಅಲ್ಲಿಂದ ನೋಡ್ತಿದೀನಿ ಒಂದೇ ಒಂದು ಹೊಂಡ ಇಲ್ಲ ಸರ್ವಿಸ್ ರೋಡ್ ಅಲ್ಲಿ. ನ್ಯಾಷನಲ್ ಹೈವೇ ಮತ್ತೆ ಈ ಸರ್ವಿಸ್ ರೋಡ್ ನಡುವೆ ಈ ತರ ವಾಲ್ ಕಟ್ಟಿದ್ದಾರೆ ನೋಡಿ. ಈ ತರ ಏನ್ ವಾಲ್ ಇದೆ ಇದು ಅಪ್ ಟು ನಾನು ಮಂಗಳೂರು ಸಿಟಿನ ಪಾಸ್ ಆಗಿ ಇಲ್ಲಿವರೆಗೂ ಬರ್ತಾ ಇದೀನಿ, ಎಲ್ಲೂ ಗ್ಯಾಪ್ ಇಲ್ಲ. ಈವನ್ ಒಂದು ನಾಯಿ ಸಹ, ನೈಟ್ ಜರ್ನಿ ಮಾಡೋರಿಗೆ ಒಂದು ನಾಯಿ ಸಹ ಜಂಪ್ ಆಗಕ್ಕಾಗಲ್ಲ. ಅಷ್ಟು ಕ್ಲೀನ್ ಆಗಿ, ಅಷ್ಟು ಸೇಫ್ಟಿ ಆಗಿ ಇವರು ರೋಡ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ನ್ಯಾಷನಲ್ ಹೈವೇನ ಈ ತರ ಮಾಡಿದ್ದಾರೆ. ಆಕ್ಚುಲಿ ನ್ಯಾಷನಲ್ ಹೈವೇ ಅಂದ್ರೆ ಇದು ಎಲ್ಲಾ ಕಡೆನೂ ಸೇಮ್ ಇರ್ಬೇಕು, ಇದೇ ತರ ಕ್ವಾಲಿಟಿ ಇರ್ಬೇಕು, ಇದೇ ತರ ರೂಲ್ಸ್ ಇರ್ಬೇಕು ನ್ಯಾಷನಲ್ ಹೈವೇ ಅಂದ್ಮೇಲೆ. ಬಟ್ ನಮ್ ಕರ್ನಾಟಕದಲ್ಲಿ ಮಾತ್ರ ಇಲ್ಲಿ ನೋಡಿ ಸೈಡ್ ಎಲ್ಲ ಮನೆಗಳಿವೆ ಅಲ್ಲ, ಈ ಮನೆಗಳಿಗೆ ಸಪರೇಟ್ ಬ್ಯಾರಿಕೇಡ್ ಹಾಕಿದ್ದಾರೆ ಹಿಂದ್ಗಡೆ. ಇದು ಇವಾಗ ಕಾಸರಗೋಡು ಸಿಟಿ ಎಂಟ್ರಿ ಆದ್ನಲ್ಲ, ಇಲ್ಲೆಲ್ಲ ಹಾಕಿಲ್ಲ. ಬಟ್ ಹಿಂದ್ಗಡೆ ಮಾತ್ರ ಸಣ್ಣ ಪುಟ್ಟ ಹಳ್ಳಿಗಳೇನು ಹತ್ತಾರೆ, ಅಲ್ಲಿ ಬ್ಯಾರಿಕೇಡ್ ಹಾಕೊಂಡಿದ್ದಾರೆ ಸೈಡ್, ಯೆಲ್ಲೋ ಕಲರ್ ಬ್ಯಾರಿಕೇಡ್. ಮತ್ತೆ ಸರ್ವಿಸ್ ರೋಡ್ ಮುಗಿದ ಕೂಡಲೇ ಈ ಕಡೆ ಈ ತರ ವಾಲ್, ನೆಕ್ಸ್ಟ್ ಆ ಕಡೆ ಹೈವೇ. ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದಾರಲ್ಲ ಇವರು. ತುಂಬಾ ಖುಷಿ ಆಯ್ತು ನನಗೆ. ಆಕ್ಚುಲಿ ಕೇರಳ ಸ್ಟಾರ್ಟಿಂಗೇ ಈ ತರ ಅನಿಸ್ತೈತೆ. ಇನ್ನ ಒಳಗ್ ಹೋದಂಗೆಲ್ಲ ನೋಡ್ಬೇಕು. ನಾನು ಆಗ್ಲೇ ಒಬ್ರನ್ನ ಮಾತಾಡ್ಸಿದೆ ಕೇರಳದವ್ರನ್ನ, ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವ್ರು. ಆರಾಮ್ಸೆ ಹೋಗಿ ಕನ್ನಡದಲ್ಲೇ ಮಾತಾಡಿದ್ರು ಅವ್ರು. ಆಕ್ಚುಲಿ ಆರಾಮ್ಸೆ ಹೋಗಿ, ಏನ್ ಸಮಸ್ಯೆ ಇಲ್ಲ, ನೀವು ಅಪ್ ಟು ಕಾಸರಗೋಡ್ವರೆಗೂ, ಕಣ್ಣೂರ್ವರೆಗೂ ಹೋಗ್ತೀರಾ ಇದೇ ರೋಡಲ್ಲಿ ಅಂತ ಹೇಳಿದ್ರು. ಇವಾಗ ಜಸ್ಟ್ ಕಾಸರಗೋಡಕ್ಕೆ ಬಂದು ಇಲ್ಲೊಂದು ಹೋಟ್ಲಿಗೆ ಬಂದಿದ್ದೀನಿ. ಸೊ ಹೋಟ್ಲಲ್ಲಿ ಊಟ ಹೇಗಿದೆ ಅಂದರೆ ದೋಸೆ ತೊಗೊಂಡಿದ್ದೀನಿ. ಇಲ್ಲಿ ಸ್ಪೆಷಲ್ ಏನಂತ ಗೊತ್ತಿಲ್ಲ, ಬಟ್ ನನಗೆ ದೋಸೆ ತೊಗೊಂಡೆ. ಸೊ ದೋಸೆ ಯಾವ ಥರ ಇತ್ತಪ್ಪ ಅಂದರೆ ಇಲ್ಲಿದೆ ನೋಡಿ, ಈ ಥರ ಇದೆ ದೋಸೆ. ಈ ದೋಸೆ ಟೇಸ್ಟ್ ಮಾಡಿ ಮತ್ತೆ ಸಿಗ್ತೀನಿ. ಸೊ ಇವಾಗ ನಾವು ಆಗ್ಲೇ ನಾಷ್ಟ ಮಾಡಿದ್ವಲ್ಲ, ಅಲ್ಲಿಂದ ಇವಾಗ ಒಂದು 50 ಕಿಲೋಮೀಟರ್ ಮುಂದೆ ಬಂದಿದ್ದೀನಿ. ಇನ್ನೊಂದು 53 ಕಿಲೋಮೀಟರ್ಸ್ ತೋರಿಸ್ತಾ ಐತೆ. ಸೊ ಹೋಗೋಣ, ಸ್ವಲ್ಪ ಆರಾಮ ರೆಸ್ಟ್ ಮಾಡ್ಕೊಂಡು ಹೋದ್ರೆ ಆಯ್ತು ಅನ್ಕೊಂಡೆ. 2 hours later. ಸೊ ಹಾಗೆ ಮುಂದೆ ಹೋಗೋಣ. ನಾನು ಇವಾಗ ಡೈರೆಕ್ಟ್ ಇರಿಟಿಗೆ ಹೋಗಿಬಿಟ್ಟು ಕ್ಯಾಮ್ರಾ ಆನ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ನಾವು ಇವಾಗ ಇರಿಟಿಗೆ ಬಂದೀವಿ. ಇಲ್ಲಿ ಸರ್ಕಲ್ ಬಂತು ನೋಡಿ, ಇವಾಗ ಕಾಣ್ತದಲ್ಲ, ಇದೇ ಸರ್ಕಲ್ ಅಲ್ಲಿ ಲೆಫ್ಟಿಗೆ ತಗೋಬೇಕು ಅಂತ ಹೇಳಿದ್ರಲ್ಲಿ. ಓಕೆ, ಇಲ್ಲಿ ಯಾರನ್ನಾದ್ರೂ ಒಬ್ರನ್ನ ಕೇಳಬೇಕಲ್ಲ. ಸರ್ ಕೊಟ್ಟಿಯೂರು ಸ್ಟ್ರೈಟಾ? ಓಕೆ ಓಕೆ ಓ, ಸಿಗ್ನಲ್ ಇಂದ ಲೆಫ್ಟ್ ಅಂತ ನೋಡಿ. ಓಕೆ, ಇದು ಸರ್ಕಲ್ ಇದೆ ಆ್ಯಕ್ಚುಲಿ. ಓ, ಸಿಗ್ನಲ್ ಮುಂದೆ ಐತೆ, ಬನ್ನಿ. ಸೊ ಇದೇನು ಕವರ್ ನೋಡ್ತಿದ್ದೀರಾ ನೀವು? ಈ ಕವರ್ ಬಂದ್ಬಿಟ್ಟು ಈ ಫೋನಿಗೆ ಬ್ಯಾಕ್ ಕವರ್ ಇರಲಿಲ್ಲ. ಸೊ ಬ್ಯಾಕ್ ಕವರ್ ತೊಗೊಂಡ್ಬರ್ಬೇಕಾದ್ರೆ ಅದ್ರ ಜೊತೆನೆ ಬಂದೊಂದು ಕವರ್ ಇದು. ಫ್ರಂಟ್ ವ್ಯೂ ಅಂದರೆ ಫ್ರಂಟ್ ಟ್ರಾನ್ಸ್ಪರೆಂಟ್ ಇತ್ತಲ್ಲ, ಮಳೆಗಾಲದಲ್ಲಿ ಬರುತ್ತೆ ಅಂತೇಳಿ ಅದನ್ನೇ ಹಾಕೊಂಡಿದ್ದೀನಿ. ಬ್ಯಾಕ್ ಏನು ಬರಲ್ಲ, ಬ್ಯಾಕ್ ಎಲ್ಲ ಕವರ್ ಆಗೈತೆ. ಫೋನ್ಪೇ ಮತ್ತು ಸ್ಕ್ಯಾನ್ ಮಾಡ್ಬೇಕಂದ್ರೆ, ಮತ್ತು ಫೋಟೋ ಗಿಟೆಲ್ಲ ತೆಗಿಬೇಕಂದ್ರೆ ಆ ಕವರಿಂದ ಹೊರಗೆ ತೆಗಿಲೇಬೇಕು ಅದನ್ನು. ಬೋರ್ಡ್ ಒಂದು ಹಾಕಲ್ಲ ಮರ ಇವರು, ಅದ್ರಾಗ ಬೇರೆ ಇವರು ಜಿಲೇಬಿ ಭಾಷೆ ನಮ್ಗೆ ಅರ್ಥ ಆಗಲ್ಲ ಬಿಡಲ್ಲ. ಇಲ್ಲಿ ಯಾರನ್ನು ಕೇಳ್ಬೇಕಂತ ಈಗ. ಅಣ್ಣ ಕೊಟ್ಟಿರಿ ಟೆಂಪಲ್? ಓಕೆ ಓಕೆ ಹಾಂ ಓಕೆ, ಇನ್ನು ಮುಂದೆ ಐತೆ ಹಂಗಾರೆ. ನೆಕ್ಸ್ಟ್ ಸಿಗ್ನಲಿಂದ ಲೆಫ್ಟ್ ಅಂತ. ಇರಿಟಿ ಇದು ಒಂಥರ ಜಂಕ್ಷನ್ ಇದ್ದಂಗೆ. ನಾವು ಯಾವ ಕಡೆಯಿಂದ ಬಂದ್ರೂ ಇರಿಟಿಗೆ ಹೋಗಿ ನೆಕ್ಸ್ಟ್ ಕೊಟ್ಟಿರ್ಗೆ ಹೋಗ್ಬೇಕು. ಓ, ಸಿಗ್ನಲ್ ಬಸ್ಸು ಬಂತು. ಆ ಬಸ್ ಹೋಯ್ತಲ್ಲ, ಅದೇ ರೂಟ್ ಅನ್ಸುತ್ತೆ. ಓಕೆ, ಇಲ್ಲೇನು ಸಿಗ್ನಲ್ಲು ಲೆಫ್ಟ್. ಓಕೆ, ಇದೆ 100%. ಆ ಬಸ್ಸಲ್ಲಿ ಬೋರ್ಡ್ ಎಲ್ಲ ಜಿಲೇಬಿ ಭಾಷೆ, ಅರ್ಥ ಆಗಲ್ಲ.
ಇಲ್ಲಿ ಯಾರು ಒಬ್ರನ್ನ ಕೇಳುವ. ಇಲ್ಲೊಬ್ಬ ಅಣ್ಣ ಅದನ್ನ ಕಡಕ್ ಚಾಯ್. ಅಣ್ಣ ಕೊಟ್ಟಿರಿ ಟೆಂಪಲ್. ಓಕೆ, ಥ್ಯಾಂಕ್ ಯು. ಹಾ, ಬಸ್ಸನ್ನೇ ಫಾಲೋ ಮಾಡ್ಬೋದು ನೋಡಿ. ಈಗ ಅಲ್ಲಿ ಒಂದ್ಸರಿ ಮಳೆ ಆದಂಗೆ ಆಯ್ತು ಮಾರೆ. ಕಾಸರಗೋಡು ದಾಟಿದ ಕೂಡಲೇ ಎಲ್ಲ ರೈನ್ ಕೋಟ್ ಎಲ್ಲ ಹಾಕೊಂಡು ಅಲ್ಲೇ 1 ಅವರ್ ಲೇಟ್ ಆಯ್ತು ನಮ್ದು. ಮಳೆ ಅಂದ್ರೆ ಅಂತ ಮಳೆ ಏನಿಲ್ಲ, ರೈನ್ ಕೋಟ್ ಹಾಕೊಂಡು ಒಂದು 5 ಕಿಲೋಮೀಟರ್ ಬಂದೆ ಮಳೆ ಹೋಯ್ತು. ಸೊ ಈ ರೋಡ್ ಹೆಂಗೈತೆ ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ, ನೋಡೋಣ. ಆಟೋ ವಾಲ ಇವಾಗ ನಾನು ಆಲ್ಮೋಸ್ಟ್ ಇರಿಟಿ ದಾಟಿ ಒಂದು 20 ಕಿಲೋಮೀಟರ್ಸ್ ಬಂದೀನಿ. ನನಗೆ ಎಲ್ಲೂ ಟ್ರಾಫಿಕ್ ಕಾಣ್ತಾ ಇಲ್ವಲ್ಲ ಇಲ್ಲಿ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ವ್ಯೂಸ್ಗೋಸ್ಕರ ಗಾಸಿಪ್ ಹೋಗ್ಸ್ ಅವೆಲ್ಲ. ವೀಕೆಂಡ್ ಟೈಮಲ್ಲಿ ಆಲ್ಮೋಸ್ಟ್ ರಶ್ ಇರುತ್ತೆ. ಅವಾಗ 1 ಗಂಟೆಲಿ ಆಗೋ ಕೆಲಸ 2 ಗಂಟೆ ತಗೊಳ್ತದೆ. ವೇಟ್ ಮಾಡೋ ಪೇಷನ್ಸ್ ಇದ್ದಾಗ ಮಾತ್ರ ಬರ್ಬೇಕು ವೀಕೆಂಡ್ ಟೈಮಲ್ಲಿ. ಇಲ್ಲ ಅಂದ್ರೆ ರಜೆ ಹಾಕೊಂಡ್ ಬರ್ರಿ. ವೀಕ್ ಡೇಸ್ ಅಲ್ಲಿ ರಜೆ ಹಾಕೊಂಡು ಆರಾಮ್ ಬಂದು ಹೋಗ್ರಲ್ಲ. ಈಗ ನೋಡಿ ಆರಾಮಾಗಿದೆ. ನನಗೆ ಟ್ರಾಫಿಕ್ ಸಿಗ್ಲಿಲ್ಲ ಗುರು. ನಾನು ಇರಿಟಿ ದಾಟಿದ್ದೀನಲ್ಲ, ಇರಿಟಿ ದಾಟಿ 20 ಕಿಲೋಮೀಟರ್ ಬಂದ್ರು ನನಗೆ ಎಲ್ಲೂ ಟ್ರಾಫಿಕ್ ಸಿಗ್ಲಿಲ್ಲ. ಸೊ ಅದಕ್ಕೆ ಹೇಳೋದು, ಸುಮ್ಮನೆ ಗಾಸಿಪ್ ಅನ್ನ ಹಬ್ಬಿಸ್ಬೇಡಿ. ಸುಮ್ಮನೆ ನಿಮ್ಮ ವ್ಯೂಸ್ ಆಗ್ತವೆ, ಲೈಕ್ಸ್ ಬರ್ತವೆ, ಏನೂ ಇಲ್ಲ. ಸೊ ನಿಮ್ಮ ಒಂದು ರೀಲ್ಸ್ಗೆ, ನಿಮ್ಮ ಒಂದು ಹುಚ್ಚಾಟಕ್ಕೆ ಬರೋರು ಬರಲ್ಲ. ಇವಾಗ ನಾನು ಸಹ ನಿಮ್ಮ ರೀಲ್ಸ್ ಅನ್ನ ನೋಡ್ಬಿಟ್ಟು ನಾನು ಬರೋದೇ ಕ್ಯಾನ್ಸಲ್ ಮಾಡಿದ್ದೆ. ಆಲ್ಮೋಸ್ಟ್ ಆಲ್ ಬರೋದೇ ಕ್ಯಾನ್ಸಲ್ ಮಾಡಿದ್ದೆ. ಅದು ಯಾಕೆ ಗೊತ್ತಿಲ್ಲ ಗುರು. ನನ್ಗೂ ಮತ್ತೆ ಸ್ವಲ್ಪ ನಮ್ ಕೊಲೀಗ್ಸ್ ಇರ್ತಾರಲ್ಲ, ಅವ್ರು ಒಂದ್ ಸ್ವಲ್ಪ ಏನೋ ಕಾಮಿಡಿ ಮಾಡಕ್ ಶುರು ಮಾಡಿದ್ರು ಅನ್ಸುತ್ತೆ ನಂಗೆ. ನಾನೆಲ್ಲ ಪ್ಲಾನ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿದ್ರೆ ಅವರು ಸುಮ್ನೆ ನನ್ ಮೇಲೆಲ್ಲ ಕಾಮಿಡಿ ಮಾಡ್ತಾರಲ್ಲ, ಅಪಹಾಸ್ಯ ಮಾಡ್ತಾರಲ್ಲ ಅನ್ನೋ ಉದ್ದೇಶದಿಂದ ನಾನು ಆಯ್ತು ಯಾವ್ದಕ್ಕೂ ಹೋಗಿ ಬಂದೇ ಬಿಡೋಣ ಅಂತೇಳಿ ಗಟ್ಟಿ ಧೈರ್ಯ ಮಾಡ್ಕೊಂಡ್ ಬಂದಿದ್ದೀನಿ. ಇಲ್ಲಿ ಬಂದ್ಮೇಲೆ ಅನಿಸ್ತು ಎಂತ ಬಂಡ ಧೈರ್ಯನೂ ಬೇಕಾಗಿಲ್ಲ, ಆರಾಮ್ಸೆ ಬರ್ಬೋದು ಕೊಟ್ಟಿಯೂರು ಟೆಂಪಲ್ಗೆ ದಾರಿ ಅಂತೇಳಿ. ಯಾವುದೇ ಬೋರ್ಡ್ ಸಹ ಇಲ್ಲ ಇಲ್ಲಿ. ಆಲ್ಮೋಸ್ಟ್ ಒಂದು KA ಪಾಸಿಂಗ್ ಗಾಡಿ ಒಂದು 4-5 ಪಾಸ್ ಆಗ್ತದೆ. ಮತ್ತೆ ಈಗ ಬರ್ತವೆ ನೆಕ್ಸ್ಟ್ ಇನ್ ಕಡೆ ಎಲ್ಲ ಬರುತ್ತೆ. ಅದನ್ನೆಲ್ಲ ನೋಡ್ಕೊಂಡ್ ಬಂದ್ರೆ ಇದೇ ರೂಟ್ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡು ಹೋಗೋದು. ಇಲ್ಲಿ ನೋಡಿ KA ಪಾಸಿಂಗ್ ಗಾಡಿ. ಈ ತರ ಗಾಡಿ ಬರೋದನ್ನ ನೋಡ್ಕೊಂಡ್ಬಿಟ್ರೆ ಇದೇ ಕೊಟ್ಟಿಯೂರು ರೂಟ್ ಅಂತ ಕನ್ಫರ್ಮ್ ಆಗ್ಬಿಡುತ್ತೆ. ಅದೇ KA ಪಾಸಿಂಗ್ KA04 ನೋಡಿ. ನಾನು ಆಲ್ಮೋಸ್ಟ್ ಅಲ್ಲಿ ಒಂದು ಈಗ ಜಸ್ಟ್ ಒಂದು 10-20 ನಿಮಿಷದಲ್ಲಿ ಒಂದು 20 ಬಸ್ ನೋಡಿದ್ದೀನಿ ನಾನು. ಓಕೆ, ಇದು ಪೆರಮಪುನ್ನ. ಈ ಹೆಸರುಗಳು ಹೇಳಕ್ಕೆ ಬರಲ್ಲ ಗುರು ಇಲ್ಲಿ. ನೋಡಿ, ಬರೋರ್ಗೆ ಹೇಳ್ತಾ ಇದ್ದೀನಿ, ಲಾಸ್ಟ್ 23ಗೆ ಜೂನ್ 22 or 23ಗೆ ಕೊಟ್ಟಿಯೂರು ಟೆಂಪಲ್ ಕ್ಲೋಸ್ ಆಗ್ತದೆ. ಅಷ್ಟೊಳಗೆ ಬರೋರು ಬಂದು ಹೋಗಿ. ಯಾಕಂದ್ರೆ ಯಾವ್ದೇ ರಶ್ ಇಲ್ಲ, ಯಾವ್ದೇ ಟ್ರಾಫಿಕ್ ಇಲ್ಲ, ಎಲ್ಲ ಫ್ರೀ ಆಗೈತೆ, ಆರಾಮಾಗೈತೆ. ವೀಕೆಂಡ್ ಅಲ್ಲಿ ಬರೋರು ಸ್ವಲ್ಪ ನಿಧಾನ ಮಾಡ್ಕೊಂಡ್ ಬನ್ನಿ. ಅಂದ್ರೆ ಟೈಮ್ ಅನ್ನ ಇಟ್ಕೊಂಡ್ ಬನ್ನಿ. ಅವಸರದಲ್ಲಿ ಬಂದು ನಾನು ಎಕ್ಸಿಟ್ ಮೂಲಕ ಬರ್ತಿರ್ತಾರೆ, ನೀವು ಎಂಟ್ರಿ ಮಾಡ್ತೀವಿ ಅಂದ್ರೆ ಬಿಡಲ್ಲ ಅಲ್ಲಿ, ಆಯ್ತಾ? ಓಕೆ ಗಾಯ್ಸ್, ಬನ್ನಿ ಕೊಟ್ಟಿಯೂರು ಟೆಂಪಲ್ ಬನ್ನಿ. ಬಂದೇ ಬಿಡ್ತು 1 ಕಿಲೋಮೀಟರ್. ರೂಮ್ ಫಾರ್ ರೆಂಟ್. ರೂಮ್ಸ್ ಅಂತೂ ಎಲ್ಲಾ ಕಡೆ ರೂಮ್ಸ್ ಇದಾವೆ. ರೂಮ್ಸ್ ಮಾಡುವಂತದ್ದೇನು ಭಯ ಇಲ್ಲ, ಎಲ್ಲಾದ್ರೂ ಸಿಗ್ತದೆ. ಕೊಟ್ಟಿಯೂರು ಸಿಟಿ ಆಲ್ಮೋಸ್ಟ್ ಅಲ್ಲಿ ಬೆಳೆದಿದೆ. ಇನ್ನೂ 1 ಕಿಲೋಮೀಟರ್ ಅಂದ್ರೆ ಸ್ವಲ್ಪ ಮುಂದೆ ಹೋಗ್ಬೇಕು. ಇದೆ ಅಲ್ಲ, ಬೆಟ್ಟ ಕಾಣ್ತದೆ ಇಲ್ಲಿಂದ. ಬಾವಳಿ ನದಿ, ಇದೇ ನದಿ ಆಕ್ಚುಲಿ ಇಲ್ಲಿ ಕಾಣ್ತದೆ ಅಲ್ಲ. ಇಲ್ಲಿ ನಿಮ್ಗೆ ಕಾಣ್ತಿಲ್ಲ ಅನ್ಸತ್ತೆ. ಬಾವಳಿ ನದಿ ಇದೆ ಆಕ್ಚುಲಿ. ಕೊಟ್ಟಿಯೂರು ದೇವಸ್ಥಾನ ಏನೈತಲ್ಲ, ಇದೇ ನದಿ ದಂಡಲ್ಲಿ ಇರೋದು. ಬಾವಳಿ ನದಿ ಅಂತ ಕರೀತಾರೆ ಇದನ್ನ. ಎಲ್ಲ ಕರ್ನಾಟಕ ಪಾಸಿಂಗ್ ಇವೆ. ಇವ್ರ KA26 ಅಂದ್ರೆ ಗದಗ್ ನಮ್ಮೂರೇ. ಓಕೆ ಬ್ರೋ, ನಾವು ಅಲ್ಲಿ ಹಾವೇರಿ. ಯು ಡೋಂಟ್ ವರಿ. ಯಾವ್ದು? ಪಂಪಂ ಬ್ರಿಡ್ಜ್. ಪೊಲೀಸ್ನವರು. ಇಲ್ಲಿ ಟ್ರಾಫಿಕ್ ಆಗಿದೆ ನೋಡಿ. ಇಲ್ಲಿ ಟ್ರಾಫಿಕ್ ಆಗಿದೆ. ದೇವಸ್ಥಾನದ ಮುಂದೆ ಮಾತ್ರ ಟ್ರಾಫಿಕ್. ಆಕ್ಚುಲಿ 4 ಕಿಲೋಮೀಟರ್, 5 ಕಿಲೋಮೀಟರ್, 6 ಕಿಲೋಮೀಟರ್ ಇಲ್ಲ ಅಂತ ಹೇಳ್ತಿದ್ರಲ್ಲ, ಏನಿಲ್ಲ. ಗಾಡಿನೆಲ್ಲಾದ್ರೂ ಒಂದ್ ಹತ್ರ ಪಾರ್ಕ್ ಮಾಡ್ಬೇಕು. ಪಾರ್ಕ್ ಮಾಡಿ ನೆಕ್ಸ್ಟ್ ರೂಮು, ಅನಂತರ ಟೆಂಪಲ್, ಸ್ನಾನ ಎಲ್ಲಿ, ಅದನ್ನೆಲ್ಲ ವಿಚಾರ ಮಾಡ್ಕೊಂಡು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಸರ್, ಪಾರ್ಕಿಂಗ್. ಇದು ದೇವಸ್ಥಾನ ದಾರಿ. ಓಕೆ.
ಅನ್ನದಾನ. ಓ ಅನ್ನದಾನ ಇಲ್ಲ ಅಂದ್ರೆ ಪಾರ್ಕಿಂಗ್ ಇಲ್ಲೇ ಇರುತ್ತೆ. ಓಕೆ, ಇದು ಇಲ್ಲಿ ಅಲ್ಲಿ ಹಚ್ಚಿದಾರಲ್ಲ ಬೈಕ್ ಎಲ್ಲ. ಅಣ್ಣ ಪಾರ್ಕ್ ಮಾಡ್ಬೋದಲ್ಲಿ? ದೇವಸ್ಥಾನ ಇಲ್ಲಿ ಟೆಂಪಲ್. ಹಾ, ಓಕೆ ಓಕೆ. ನೋಡಿ, ಪಾರ್ಕಿಂಗ್ ಈ ಕಡೆ, ದೇವಸ್ಥಾನ ಆ ಕಡೆ ಅಂತೆ. ಇವ್ರಿಗೆ ದೇವಸ್ಥಾನ ಅಂದ್ರೆ ಗೊತ್ತಾಗಲ್ಲ ಗುರು. ಇವ್ರು ಅದೇನೋ ಮಲಯಾಳಿ ಇಲ್ಲ ಅದೇನಂತಾರಪ್ಪ ದೇವಸ್ಥಾನಕ್ಕೆ ಗೊತ್ತಿಲ್ಲ ನಂಗೆ. ಬಟ್ ಇವರು ದೇವಸ್ಥಾನ ಅಂದ್ರೆ ಗೊತ್ತಾಗಲ್ಲ ಇವ್ರಿಗೆ. ಓ, ಇಲ್ಲೇ ಎಲ್ಲರೂ ಪಾರ್ಕ್ ಮಾಡುವ. ಓಕೆ.